ಬರ್ತದ ತಗೋಬ ಬ್ಯಾಂಕಿನ ರೊಕ್ಕ ಮೈಕ್ ಹಚ್ಚಿ ಅನೌನ್ಸ್ ಮಾಡಿ ಕೊರೋನಾದಾಗ 5 ಲಕ್ಷ ರೂಪಾಯಿ ಹಂಚಿಬಿಟ್ಟು ಜನಕಲೇಶ್ವರ ಯಾರಿಗೂ ನಾವೆಲ್ಲ ಹೇಳಾಕತ್ತಿದ್ವಿ ಹಾಗೆ ಅಮ್ಮ ಹೇಳಿಲ್ಲ ಹೇಳೋದನ್ನು ಮಾಡಿದ್ವಿ ಶಾಸ್ತ್ರ ಮಂದಿಗೆ ಹೇಳೋದು ಕಲ್ತಿದ್ವಿ ನಾವು ಕಲಿದ್ವಿ ಅದಕ್ಕೆ ಪುಣ್ಯಾತ್ಮರು ಎಲ್ಲಿವರೆಗೆ ನಮ್ಮ ಜೀವನಕ್ಕೆ ಓಡಿಸ್ಕೊಳ್ಳಿಲ್ಲ ನಮ್ಮಲ್ಲಿ ಪ್ರೀತಿ ಬರೋದಿಲ್ಲ ನಮ್ಮ ಪ್ರೀತಿ ಬರೋಲ್ಲ ಆ ಪ್ರೀತಿ ಬರಬೇಕಾಗಿತ್ತು ಎತ್ತಿತ್ತಲ ಕೊನೆಗಳಿಗಳು ನಮ್ಮ ಗುರುಗಳಲ್ಲಿ ಎಂಥ ಸಮಾಜಮುಖಿ ವಿಚಾರಗಳು ಬಂದಿದ್ದು ಗೊತ್ತಿಲ್ಲ ಎಂಥ ಪ್ರೀತಿ ಬಂದು ಗೊತ್ತಿಲ್ಲ ಬಹುತೇಕ ಅವ್ರು ಎಲ್ಲಿ ಬರ್ತಾರೆ ಒಂದು 10-20 ಹುಡುಗರು ಗಾಡಿಯಾಗಿ ಇರ್ತಿದ್ರು ಯಾಕೆ ಇರ್ತಿದ್ರು ಪ್ರೀತಿಗೆ ಅದಕ್ಕೆ ಏನು ನಾವೆಲ್ಲರೂ ಏನು ಕಟ್ಟಬೇಕಂತಿತ್ತು ಕೇಳಿದ್ರೆ ಏನೋ ನನಗೆ ದೇವರು ಬಾಯಿ ಕೊಟ್ಟನು 4 ವರ್ಷ ನಾವು ಭಾಳ ಸಮಸ್ಯೆ ತಿಳ್ಕೊಂಡು ನಾವು ದೊಡ್ಡವಾಗಿ ಹುಡುಗರು ನನ್ನ ಜೊತೆಯಾಗಿ 4 ಮಂದಿನ ಎಳ್ಕೊಂಡು ಹೋಗೋದು ಕೊಡಬೇಕು ಅಂತ ಬರಬೇಕು ಯಾಕಂದ್ರೆ ನನಗೆ ಅಕ್ಷರಶಃ ಸಿದ್ಧಗಂಗಾ ಶ್ರೀಗಳ ಮಾತು ಇನ್ನೂ ಕೂಡ ಹೆಸರು ಮಾಡ್ತದೆ ಏನು ಹೆಸರು ಮಾಡ್ತದೆ ಏನೂ ಮಾಡಿಲ್ಲ ಅವರು ಶಾಸ್ತ್ರ ಹೇಳಿಲ್ಲ ಏನೂ ಮಾಡಿಲ್ಲ ಏನು ಮಾಡಿದ್ರು ಜೋಳಿಗೆ ತಗೊಂಡು ಹೋಗೋದು ಏನೂ ಕೊಡಬೇಡಪ್ಪ ನನ್ನ ಮಕ್ಕಳಿಗೆ ಕೊಡ್ತೀನಿ ಆ ಮರದ ಕೆಳಗೆ ಅವರಿಗೆ ಸಮಾಧಿ ಮಾಡ್ಬೇಕಂತ ಸಂಕಲ್ಪ ಅದಕ್ಕೆ ಗಿಡ ಕಡಿ ಪ್ರಸಂಗ ಬಂದ ಅಪ್ಕೊಳ್ಳೆ ಗಿಡ ಕಡಿಬಾರ್ದು ಈಗ ಯಾಕೆ ಮಳೆ ಬಂದಿಲ್ಲ ಅವ್ರ ಅಂತ್ಯದಾಗ ಮಳೆನೂ ಬಂದ್ಬಿಡ್ತ ಆ ಗಿಡನೇ ಕೆತ್ತಿದ್ರು ಗಿಡ ಸಹಿತ ಗೊತ್ತಾಗ್ತಿಲ್ಲ ಒಬ್ಬ ಸತ್ಪುರುಷರಿಗೆ ನಾನು ಜಾಗ ಕೊಡ್ಬೇಕು ಭಾರತ ದೇಶದ ಜೀವನದಾಗ ಅಳವಡಿಸ್ಬೋದು ಕಣ್ಣೀರು ಉಳಿಸೋ ಕೆಲಸ ಮಾಡೋದು ಅಕಸ್ಮಾತ್ ಒಬ್ಬ ಭಕ್ತ ಏನಾದರೂ ಉಸಿರು ಹಾಕಿ ಏನಾದರೂ ಕೊಟ್ಟಂದ್ರೆ ನಮ್ಮ ತಪ್ಪು ಗೊತ್ತೈತೆ ನೀವು ನಂಬ್ತಿರಲಿಲ್ಲ ಗೊತ್ತಿಲ್ಲ ನೀನೆ ನಾನು ಒಂದು 100 ಕಿಲೋಮೀಟರ್ ಹೋಗಿ ನಮಸ್ಕಾರ ಮಾಡಿ ಶಾಲೆಗೆ 600 ರೂಪಾಯಿ ನಮ್ಮ ಗಾಡಿ ಏನು ಎಷ್ಟು ಗೊತ್ತಿರಿ 2000 ಕೊಡ್ತೇವೆ ಏನು ಮಾಡ್ಬೇಕು ದುಡ್ಡಿ ಏನೋ ಮಾಡ್ಬೇಕು ಅವ್ನ ಗಂಟೆಗೆ ನಮ್ದು ಅಷ್ಟೇ ಆಯ್ತು ಕೊಟ್ಟು ಬಂದು ವಾಪಸ್ ದಾರಿಯಾಗಿ ಬರೋ ರಾಮದೇವ್ ಬಾಬಾ ಗುರುಗಳು ನಾನು ಹುಡುಕಾಡ್ಕೊಂಡು ಗೋಕಾಕ್ ಬಂದು ಅವ್ರನ್ನ ಪಾಕಿಸ್ತಾನ 5,000 ರೂಪಾಯಿ ಅದಕ್ಕೆ ಎಲ್ಲರೂ ಮಹಾತ್ಮರಾಗಿರ್ತಕ್ಕಂಥ ಏನು ಕಟ್ಟಬೇಕಾಗಿದೆ ಅಂತ ಹೇಳಿದ್ರೆ ಭಾಳ ಮಂದಿ ಅಂತಿರ್ತಾರೆ ಏನೋ ಹಂಗೆ ಹಿಂಗೆ ಅಂತ ನಮಗೆ ಏನು ಬೇಕಾಗಿದೆ ಚಲೋ ಏನು ಆಯ್ತು ಅವ್ನು ಆಯ್ಕೆ ಮಾಡ್ತಾರೆ ಕೆಟ್ಟದ್ದು ಬೇಡ ಮೂರನೇ ಭಾಳ ನನಗೆ ವ್ಯವಸ್ಥೆ ಮಾಡ್ತಾರೆ ಭಾಳ ಪ್ರೀತಿ ಮಾಡ್ತಾರೆ ಏನೋ ಹೇಳ್ತಾರೆ ಅದು 2ನೇ ಮಾತ ಆದ್ರೆ ಅವ್ರು ಯಾಕೆ ಮೇಲಿನ ಮೇಲೆ ಕಳಿಸ್ಬೇಕು ಅಂತ ಹೇಳಿದ್ರೆ ಸಮಾಜಕ್ಕೆ ಕೊಟ್ಟು ನಾವು ಅದ್ರ ಜೋಡಿ ಬದುಕಬೇಕಂತ ಕಳಕಳಿ ಇಲ್ಲ ಅದಕ್ಕೆ ನಾವು ಸಮಾಜಕ್ಕೆ ನಾವು ಏನು ಕೊಡ್ಬೇಕಂತಕ್ಕಂಥ ಕಳಕಳಿ ಅವರು ಸಮಾಜಕ್ಕೆ ನಾವು ಕೊಟ್ಟಾಗ ನಾವು ಕೂಡ ಸಮಾಜ ಹಾಳಿ ಕೊಡ್ತಾರೆ ಏನು ಮಾಡೋಕ್ಕೆ ಸಾಧ್ಯ ಬಹುತೇಕ ಒಂದು ಮಾತು ಹೇಳ್ತಾನೆ ನಿಮ್ಮ ಮನೆ ವಿನಯ್ ಕುಮಾರ್ ಬಂದಿದ್ದ ಆಮೇಲೆ